ಜನ ನಿದ್ದೆ ಮಾಡಿ ಅಲಾರಾಮ್ ಇಟ್ಟು ಎದ್ದು ಹೋಗಿ ಬೆಳಿಗ್ಗೆ 4 ಗಂಟೆಗೆ ಬಿರಿಯಾನಿ ತಿಂತಿದ್ದಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಾ? ಅದು ಐಡಿಯಲ್ ಅಲ್ಲ. And it's also not good to skip breakfast because ನಿಮ್ಮ ಡೇ ಶುರುವಾಗದೆ ಬ್ರೇಕ್ಫಾಸ್ಟ್ ಇಂದ. That is why it's called a breakfast, right? So skip ಮಾಡಬಾರದು ಆದಷ್ಟು. ಒಂದು ಪೀಸ್ ಚಿಕನ್ ತಿಂದ್ರೆ 1 ಅವರ್ ವಾಕ್ ಮಾಡಬೇಕು ಅಂತ, ಅದು ನಿಜಾನಾ? ಅಂದ್ರೆ ದೇಹ ಆಗ್ಲೇ ನೀವು ಆಗ್ಲೇ ಊಟ ಮಾಡಿರ್ತೀರಾ, ದೇಹ ಆಗ್ಲೇ ಕೆಲಸ ಶುರು ಮಾಡಿರುತ್ತೆ. ನೀವು ಫಾಸ್ಟ್ ಆಗಿ ರಿಗ್ರೆಸ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ ದೇಹಕ್ಕಿನ್ನೂ ಕೆಲಸ ಹೆಚ್ಚಾಗುತ್ತೆ. ಇಷ್ಟು ಕ್ಯಾಲರಿ ಇದೆಯಾ, ಅಷ್ಟು ಕ್ಯಾಲರಿ ಇದೆಯಾ ಅಂತ ಯಾವಾಗ್ಲೂ ಅದನ್ನೇ ಯೋಚನೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ಅದು ಚೆನ್ನಾಗಿ ಡೈಜೆಷನ್ ಆಗಲ್ಲ. ಸೊ ಮೈಂಡ್ಫುಲ್ ಆಗಿರ್ಬೇಕು, ಕಾನ್ಶಿಯಸ್ ಆಗಿರ್ಬೇಕು, ಬಟ್ ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರಬಾರ್ದು. ಬಟ್ ಇನ್ ಜನರಲ್ 1 ಅವರ್ ವಾಕಿಂಗ್ ಬೇಕೇ ಬೇಕು. ನಮ್ಮ ದಿನನಿತ್ಯದಲ್ಲಿ ಅದು ನಾವು ಮಾಡ್ಬೇಕಾಗಿರುವಂತದ್ದು. ಸ್ನೇಹಿತರೆ ನಮಸ್ಕಾರ, ನಾನು ಜಗದೀಶ್ ಮುನಿಸ್ವಾಮಿ. ಟಾಪ್ ಊರು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಅಂದ್ರೆ ಇವತ್ತಿನ ಸಬ್ಜೆಕ್ಟು, ನಾವು ಮಾಡುತ್ತಿರೋ ಊಟ ಕರೆಕ್ಟ್ ಆಗಿದೆಯಾ, ನಾವು ಕರೆಕ್ಟಾಗಿ ಪ್ರಮಾಣದಲ್ಲಿ ಊಟ ಮಾಡ್ತಾ ಇದೀವಾ, ಯಾವುದನ್ನು ತಿನ್ನಬಾರದು, ಯಾವುದನ್ನು ತಿನ್ನಬಹುದು, ತಿನ್ನೋದ್ರೆ ಎಷ್ಟು ತಿನ್ನಬಹುದು, ಸುಮಾರು ಗೊಂದಲಗಳಿದೆ ಅಲ್ವಾ ನಮಗೆ. ಸೊ ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸುಮಾರು 20 ವರ್ಷ ಅನುಭವ ಇರುವಂಥ ನ್ಯೂಟ್ರಿಷನಿಸ್ಟ್ ಆದ ರಚಿತಾ ಅವಿನಾಶ್ ನಮ್ಮ ಜೊತೆಗಿದ್ದಾರೆ. ರಚಿತಾ ಅವಿನಾಶ್ ಅವರು ಪ್ರಜ್ಞಾ ಡಯಟ್ ಅಂಡ್ ಡೆಂಟಲ್ ಕೇರ್, ಜಯನಗರ 5th ಬ್ಲಾಕ್ ಅಲ್ಲದ ಅವ್ರ ಕ್ಲಿನಿಕ್ ಇದೆ. ಸೊ ಇವತ್ತು ನಮ್ಮೆಲ್ಲ ಗೊಂದಲಗಳಿಗೆ ಆನ್ಸರ್ ಕೊಡಲಿಕ್ಕೆ ರಚಿತಾ ಅವ್ರ ಜೊತೆಗೆ ಬಂದಿದ್ದಾರೆ. ನಮಸ್ತೆ. ನಮಸ್ತೆ ರಚಿತಾ ಅವರೇ, ಈಗ ಒಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಈ ಕಾಲಘಟ್ಟಕ್ಕೆ. ಜನ ನಿದ್ದೆ ಮಾಡಿ ಅಲಾರಾಮ್ ಇಟ್ಟು ಎದ್ದು ಹೋಗಿ ಬೆಳಿಗ್ಗೆ 4 ಗಂಟೆಗೆ ಬಿರಿಯಾನಿ ತಿಂತಿದ್ದಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಾ? ಅದು ಐಡಿಯಲ್ ಅಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ನಮ್ಗೆ ಆಸೆ ಇರುತ್ತಲ್ವಾ. ಸೊ ಇಟ್ ಇಸ್ ಓಕೆ ಒನ್ಸ್ ಇನ್ ಅ ವೈಲ್, ಬಟ್ ಅದಕ್ಕೋಸ್ಕರನೇ ಎದ್ದು ತಿನ್ಕೊಂಡ್ ಬಂದು ಹೆವಿ ಆಗಿ ಮತ್ತೆ ಬಂದು ಮಲಗಿದ್ರೆ ನಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ, ಪ್ಲಸ್ ನಮ್ಮ ಡೈಜೆಷನ್ ತೊಂದರೆ ಆಗುತ್ತೆ. ಸೊ ಒನ್ಸ್ ಇನ್ ಅ ವೈಲ್ ಓಕೆ, ಬಟ್ ನಾಟ್ ಆನ್ ರೆಗ್ಯುಲರ್ ಆಗಿ ಮಾಡೋದು ಒಳ್ಳೇದಲ್ಲ. ಸ್ವಲ್ಪ ಲೇಟರ್ ಇನ್ ದ ಡೇ ಇಫ್ ಯು ಈಟ್, ಸ್ವಲ್ಪ ಹೆವಿ ಆಗಿ ತಿಂದ್ರು ತೊಂದರೆ ಇಲ್ಲ, ಮಧ್ಯಾಹ್ನದ ಹೊತ್ತು ಅಥವಾ ಲೇಟ್ ಅರ್ಲಿ ಈವ್ನಿಂಗ್. ಬಟ್ ಆತರ ಹೋಗಿ ತಿಂದ್ರು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ರೆ ಒಳ್ಳೇದು. ಅಂದ್ರೆ ಇವಾಗ ನಿಮ್ಮ ಹೇಳೋ ಪ್ರಕಾರ ಈಗ ನಾವು ಒಬ್ಬ ಮನುಷ್ಯ ನಿದ್ದೆ ಮಾಡಿ ಎದ್ದ ಮೇಲೆ ಏನಾರ ಟೈಮ್ ಫ್ರೇಮ್ ಇದೆ ಅಷ್ಟ, ಇಷ್ಟೊತ್ತು ಅಟ್ಲೀಸ್ಟ್ 45 ಮಿನಿಟ್ಸ್ ಗ್ಯಾಪ್ ಇರಬೇಕು. ಸೊ ಬೆಳಿಗ್ಗೆ ಅಥವಾ ಯಾವಾಗ ನಿದ್ದೆ ಎದ್ದ 45 ನಿಮಿಷ ಆದ್ಮೇಲೆ ಊಟ ಮಾಡಬೇಕು. ಅಷ್ಟ್ರಲ್ಲಿ ನಮ್ಗೆ ಹಸಿವಾಗಕ್ಕೂ ಶುರು ಆಗುತ್ತೆ. ಸೊ ಯು ಕ್ಯಾನ್ ಈಟ್ ಸಮಥಿಂಗ್ ಲೈಟ್ ಆಗಿ ಶುರು ಮಾಡಬಹುದು ಇಫ್ ಇಟ್ಸ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಇನ್ನೊಂದು ಜನರಲ್ ಬೇಸಿಕ್ ಕ್ವಶನ್, ಈಗ ದಿನಕ್ಕೆ ಎಷ್ಟು ಸತಿ ಊಟ ಮಾಡಬೇಕು? ಹೆಚ್ಚಾಗಿ ನಾವು ದಿನಕ್ಕೆ 3 ಸಾರಿ ಊಟ ಮಾಡೋದಂತೂ ಇದ್ದೇ ಇದೆ. ಅದ್ರ ಮಧ್ಯೆ ಒಂದೇ ಸಮ ಜಾಸ್ತಿ ತಿನ್ನೋ ಬದಲು ಅದ್ರ ಮಧ್ಯ ಸ್ನಾಕ್ ರೀತಿಯಾಗಿ ಒಂದು ಹಣ್ಣಾಗ್ಲಿ, ಇಲ್ಲ ಮೊಳಕೆ ಕಾಳುಗಳಾಗ್ಲಿ, ಇಲ್ಲ ಒಂದು ಲೋಟ ಮಜ್ಜಿಗೆ ಆಗ್ಲಿ, ಈ ತರ ತಗೊಂಡ್ರೆ ಉತ್ತಮ. ಸೊ ಅಬೌಟ್ 4 ಇಂದ 5 ಟೈಮ್ಸ್ ಅವ್ರ ಮಲ್ಗೋ ಮುಂಚೆ ಏನಾರು ತಗೊಳ್ಳೋ ಅಭ್ಯಾಸ ಇದ್ರು ಒಂದು ಲೋಟ ಲೈಟ್ ಆಗಿ ಮಜ್ಜಿಗೆ ಸಣ್ಣ ಲೋಟದಲ್ಲಿ ಹಾಲು ತಗೋಬಹುದು, ತೊಂದರೆ ಇಲ್ಲ. ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಜನ ಬರೋದು ಫಿಗರ್ ಕಾನ್ಶಿಯಸ್ ಅಥವಾ ಹೆಲ್ತ್ ಕಾನ್ಶಿಯಸ್? ಮೋಸ್ಟ್ಲಿ ನಾವು ನೋಡೋದು ಫಿಗರ್ ಕಾನ್ಶಿಯಸ್ಗೆ, ಬಟ್ ಇಟ್ ಶುಡ್ ಬಿ ದಿ ಅದರ್ ವೇ. ಹೆಲ್ತ್ ಗೋಸ್ಕರ ನಾವು ಮಾಡ್ಬೇಕಾಗುತ್ತೆ. ಸೊ ಡಯಟ್ ಇಸ್ ನಥಿಂಗ್ ಬಟ್ ಈಗ ನಾವು ತುಂಬಾ ಸ್ಟಿಗ್ಮಾ ಮಾಡ್ಕೊಂಡ್ಬಿಟ್ಟಿದೀವಿ ಅದನ್ನ. ಡಯಟ್ ಅಂದ್ರೆ ಕೆಟ್ಟದು, ನಮಗೆ ಅವ್ರಿಂದ ತಿನ್ನಕ್ ಬಿಡೋಲ್ಲ, ನಮ್ ಇಷ್ಟವಾದ ಪದಾರ್ಥ ತಿನ್ನೋಂಗಿಲ್ಲ ಅಂತ. ಅದ್ರ ಬದಲು ನಾವು ಅದನ್ನ ಈಟಿಂಗ್ ರೈಟ್ ಅಂತ ತಗೊಂಡ್ರೆ ಯಾವ್ದೇ ಆಹಾರ ಪೌಷ್ಟಿಕಾಂಶತೆಯಲ್ಲಿ ಯಾವ್ದು ಉತ್ತಮವಾಗಿರುತ್ತೆ, ಮತ್ತೆ ಅದನ್ನ ಇತಿಮಿತಿಯಾಗಿ ತಿನ್ನೋದನ್ನ ಕಲ್ತ್ಕೊಬೇಕು, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ. ಸೊ ಅದು ನಮ್ಗೆ ಆರೋಗ್ಯವಾಗಿರಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ನಾವು ತೂಕನೂ ಕಡಿಮೆ ಮಾಡ್ಕೊಬಹುದು ಅದರಿಂದ. ಅಂದ್ರೆ ಇವಾಗ ನಿಮ್ಮಲ್ಲಿಗೆ ಗಂಡಸರು ಹೆಚ್ಚಿಗೆ ಬರ್ತೀರಾ ಅಥವಾ ಹೆಂಗಸರು ಬರ್ತಿದ್ದಾರೆ? ನಾನೀಗ ಮಕ್ಕಳನ್ನ ಜಾಸ್ತಿ ನೋಡ್ತೀನಿ. ನಾವು ಕರೆಂಟ್ ಲೈನ್ ಆಫ್ ವರ್ಕ್ ಇಸ್ ಮಕ್ಕಳು ವಿತ್ ಡಯಾಬಿಟೀಸ್, ಬಟ್ ಇನ್ ಜನರಲ್ ಲೇಡೀಸ್ ಜಾಸ್ತಿ ಬರ್ತಾರೆ. ಹೌದು. ಹರ್ಷದವ್ರು, ಈಗ ಬಹಳ ಕಡೆ ಎಲ್ಲಿ ಕೂಡ ಓದಿದ್ವಿ ಏನು ಅಂತ ಹೇಳಿದ್ರೆ, ಒಂದು ಪೀಸ್ ಚಿಕನ್ ತಿಂದ್ರೆ 1 ಅವರ್ ವಾಕ್ ಮಾಡಬೇಕು ಅಂತ, ಅದು ನಿಜಾನಾ? ಅಂದ್ರೆ 1 ಪೀಸ್ ಚಿಕನ್ ಅಂದ್ರೆ ನಾವು ಚಿಕನ್ ನ ಹೇಗೆ ಕುಕ್ ಮಾಡ್ತೀವಿ ಅದ್ರ ಮೇಲೂ ಹೋಗುತ್ತೆ. ಸ್ಟೀಮ್ ಮಾಡ್ತೀರಾ, ಗ್ರಿಲ್ ಮಾಡ್ತೀರಾ, ಫ್ರೈ ಮಾಡಿದ್ರೆ ಕ್ಯಾಲರಿ ಅಂಶ ಜಾಸ್ತಿ ಇರುತ್ತೆ. ಈಗ 1 ಪೀಸ್ ಚಿಕನ್ ಅಂದ್ರೆ ಏನು, ಇಷ್ಟು 1 ಪೀಸ್ ಆಗ್ಬೋದು, ಇಷ್ಟು 1 ಪೀಸ್ ಆಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಬಟ್ ಇನ್ ಜನರಲ್ 1 ಅವರ್ ವಾಕಿಂಗ್ ಬೇಕೇ ಬೇಕು. ನಮ್ಮ ದಿನನಿತ್ಯದಲ್ಲಿ ಅದು ನಾವು ಮಾಡ್ಬೇಕಾಗಿರುವಂತದ್ದು. ಸೊ ಈಗ ಒಂದು ಚಿಕನ್, ಈಗ ಫ್ರೈಡ್ ಚಿಕನ್ ಎತ್ತಿದ್ರೆ ಮೇ ಬಿ ½ an hour ಎಕ್ಸ್ಟ್ರಾ, ಅಥವಾ ನೀವು ನೆಕ್ಸ್ಟ್ ಮೀಲ್ ಅಲ್ಲಿ ಸ್ವಲ್ಪ ಕಡಿಮೆ ತಿನ್ನೋದಾಗ್ಲಿ, ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಒಂದ್ ಫ್ರೈಡ್ ಚಿಕನ್ ಅಲ್ಲಿ 200-250 ಕ್ಯಾಲರೀಸ್ ಇರ್ಬೋದು. ನೀವು 1 ಗಂಟೆ ವಾಕ್ ಮಾಡಿದ್ರೆ 200 ಇಂದ 350 ಕ್ಯಾಲರಿ ಬರ್ನ್ ಮಾಡಬಹುದು. ಸೊ ಬೇಕಾಗುತ್ತೆ. ಊಟನ ಕಡಿಮೆ ಮಾಡ್ಬೇಕು, ಹಗುರವಾಗಿ ತಗೋಬೇಕು. ಬಟ್ ಆದಷ್ಟು ನಾವು ನಮ್ಮ ಕಾನ್ಶಿಯಸ್ ಆಗಿರ್ಬೇಕು, ನಾವು ಎಷ್ಟು ತಿಂತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಇರ್ಬೇಕು. ಯಾವತ್ತೋ ಒಂದು ಅಕೇಶನ್ ಇದೆ, ನೀವು ಒಂಚೂರು ಹೆಚ್ಚು ತಿಂದಿದ್ರೆ ತೊಂದರೆ ಇಲ್ಲ, ಬಟ್ ಆದಷ್ಟು ದಿನನಿತ್ಯ ಆಲ್ಮೋಸ್ಟ್ ಎವ್ರಿ ಡೇ ನಾವು ಕಾನ್ಶಿಯಸ್ ಆಗಿ ತಿಂದ್ರೆ ಒಳ್ಳೇದು.
ಅಂದ್ರೆ ಇವಾಗ ನೆಕ್ಸ್ಟ್ ನಾವು ಚಿಕನ್ ತಂದ್ವಿ 1 hour ವಾಕ್ ಮಾಡಿ ಅಥವಾ ಎಕ್ಸ್ಟ್ರಾ ವಾಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವರು ಚಿಕನ್ ಅಥವಾ ನಾನ್ ವೆಜ್ ಅಥವಾ ಐಟಮ್ ತಿಂದು ವಾಕ್ ಮಾಡದೇನೆ ಇರ್ತಾರಲ್ಲ. ನನ್ನ ಪ್ರಕಾರ ಬೇಕು ಎಕ್ಸರ್ಸೈಸ್. ಸೊ ಇಟ್ಸ್ ನಾಟ್ ಜರಿ ವೇಟ್ ಲಾಸ್ಗೆ ಅಂತಲ್ಲ, ನಿಮ್ಗೆ ಎಕ್ಸರ್ಸೈಸ್ ಇಂದ ತುಂಬಾ ಅದರ್ ಬೆನಿಫಿಟ್ಸ್ ಇದೆ. ಶುಗರ್ ಇಂಪ್ರೂವ್ ಆಗುತ್ತೆ, ಮೇಂಟೈನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದು, ಪ್ಲಸ್ ನಾವೇನು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಸೊ ಇಟ್ ಇಸ್ ನಾಟ್ ಫಾರ್ ಊಟ ನಾವೇನ್ ತಿಂತೀವಿ ಅಂತ ಮಾತ್ರಕ್ಕಲ್ಲ, ಇನ್ ಜನರಲ್ ಎಕ್ಸರ್ಸೈಸ್ ಮಾಡೋದು ಒಳ್ಳೇದು. ತಗೊಳ್ಳೋದಾದ್ರೆ ಕೆಲವರು ಊಟ ಆದ್ಮೇಲೆ ಒಂದು 10 ನಿಮಿಷ ವಾಕ್ ಮಾಡಿ ಅಂತ ಹೇಳ್ತಾರೆ. 10 ನಿಮಿಷ ಅಂದ್ರೆ ಬ್ರಿಸ್ಕ್ ವಾಕ್ ಸಜೆಸ್ಟ್ ಮಾಡಲ್ಲ. ಸುಮ್ನೆ ನಾವು ಆ ಕಡೆ ಈ ಕಡೆ ಓಡಾಡಿದ್ರೆ ತೊಂದರೆ ಇಲ್ಲ, ಬಟ್ ಅದನ್ನ ಎಕ್ಸರ್ಸೈಸ್ ಆಗಿ ಕನ್ಸಿಡರ್ ಮಾಡಬಾರ್ದು. ನೀವು ಇದು ಖಾಲಿ ಹೋಟೆಲ್ ಮಾಡಿದ್ರೆ ಒಳ್ಳೇದು, ಇದರ ಅರ್ಲಿ ಮಾರ್ನಿಂಗ್ ಅಥವಾ ಟೈಮ್ ಆಗಿಲ್ಲ ಅಂದ್ರೆ ಈವ್ನಿಂಗ್ ಟೈಮ್. ಸೊ ಊಟ ಮಾಡಿದ ತಕ್ಷಣ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ದೇಹ ನೀವಾಗ್ಲೇ ಊಟ ಮಾಡಿರ್ತೀರಾ, ದೇಹ ಆಗ್ಲೇ ಕೆಲಸ ಶುರು ಮಾಡಿರುತ್ತೆ. ನೀವು ಫಾಸ್ಟ್ ಆಗಿ ರಿಗ್ರೆಸ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ ದೇಹಕ್ಕಿನ್ನೂ ಕೆಲಸ ಹೆಚ್ಚಾಗುತ್ತೆ. ಇಟ್ ಹ್ಯಾಸ್ ಟು ವರ್ಕ್ ಹಾರ್ಡರ್. ಅದು ಓಕೆ, ಮಾಡಬಹುದು, ಮಾಡಬೇಕು ಅಂತಲ್ಲ, ಮಾಡಿದ್ರು ತೊಂದರೆ ಇಲ್ಲ. ಇನ್ನೊಂದು ಬಹಳ ಜನ ಕ್ಯಾಲರಿ ಕಾನ್ಶಿಯಸ್ ಆಗಿ ಊಟ ಮಾಡ್ತಿರ್ತಾರೆ. ಅಂದ್ರೆ ಒಂದು ತಟ್ಟೆ ಬಂತು ಅಂದ್ರೆ ಅಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ಲೆಕ್ಕ ಮಾಡ್ತಿರ್ತಾರೆ. ಸೊ ಆ ಸ್ಟೇಜ್ ಅಲ್ಲಿ ಕೆಲವರು ಇದ್ದಾರೆ, ಅದು ಒಳ್ಳೇದಾ? ಕಾನ್ಶಿಯಸ್ ಆಗಿರೋದು ಒಳ್ಳೇದು, ತಪ್ಪಲ್ಲ. ಆದ್ರೆ ಪ್ರತಿ ಸರಿನೂ ನೀವು ಏನು ಬಾಯಿಗೆ ಹಾಕ್ತೀರಾ, ಏನು ತಟ್ಟೆಲ್ ಬರುತ್ತೆ ಅದನ್ನೇ ಸ್ಟ್ರೆಸ್ ಮಾಡ್ಕೊಂಡು ಇಷ್ಟ ಕ್ಯಾಲರಿ ಇದೆಯಾ ಅಷ್ಟ್ ಕ್ಯಾಲರಿ ಇದೆಯಾ ಅಂತ ಯಾವಾಗ್ಲೂ ಅದನ್ನೇ ಯೋಚನೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ಅದು ಚೆನ್ನಾಗಿ ಡೈಜೆಷನ್ ಆಗಲ್ಲ. ಸೊ ಮೈಂಡ್ಫುಲ್ ಆಗಿರ್ಬೇಕು, ಕಾನ್ಶಿಯಸ್ ಆಗಿರ್ಬೇಕು, ಬಟ್ ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರಬಾರ್ದು. ಸ್ಟ್ರೆಸ್ ಮಾಡಕ್ ಶುರು ಮಾಡಿದ್ರೆ ನಮ್ಗೆ ಸ್ಟ್ರೆಸ್ ಇಂದ ಸಮ್ಟೈಮ್ಸ್ ಓವರ್ ಈಟಿಂಗ್ ಆಗುತ್ತೆ, ಇಲ್ಲ ನಿದ್ದೆಗೆ ಪ್ರಾಬ್ಲಮ್ ಆಗ್ಬೋದು, ನಮ್ಮ ಡೇ ಟು ಡೇ ಕಾರ್ಯಕ್ಕೂ ತೊಂದರೆ ಆಗ್ಬೋದು. ಸೊ ಕಾನ್ಶಿಯಸ್ ಆಗಿರ್ಬೇಕು, ಬಟ್ ಅದೇ ಒಂದು ದಿವಸ ಅದನ್ನೇ ಪ್ರತಿ ಸರಿನೂ ಅದನ್ನೇ ಯೋಚನೆ ಮಾಡ್ಕೊಂಡು ಇದ್ರಲ್ಲಿ ಎಷ್ಟು ಕ್ಯಾಲರಿ ಅದ್ರಲ್ಲಿ ಎಷ್ಟು ಕ್ಯಾಲರಿ ಅಂತ ಮಾಡೋದು ಒಳ್ಳೇದಲ್ಲ. ಕೆಲವು 0 ಕ್ಯಾಲರಿ ಫುಡ್ ಅಂತ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಐ ಥಿಂಕ್ ಕ್ಯಾಲರೀಸ್ ಇಂಪಾರ್ಟೆಂಟ್, ನಮಗೆ ಬೇಕು. ನಾವೀಗ ಕಾರ್ಬೋಹೈಡ್ರೇಟ್ಸ್ ಏನ್ ತಿಂತೀವಿ ಅದ್ರಲ್ಲಿ ನಮ್ಗೆ ಗ್ಲೂಕೋಸ್ ಬರುತ್ತೆ, ಅದು ನಮ್ಮ ಡೇ ಟು ಡೇ ನಮ್ಗೆ ಎನರ್ಜಿ ಕೊಡುತ್ತೆ, ನಮ್ಮ ಬ್ರೈನ್ಗೆ ಫ್ಯೂಯಲ್ ಅದು. ಸೊ 0 ಕಾರ್ಬ್ 0 ಕ್ಯಾಲರಿ ಇಸ್ ನಾಟ್ ವಾಟ್ ಐ ರೆಕಮೆಂಡ್, ಬಟ್ ತಿನ್ನೋದನ್ನೇ ನಾವು ಇತಿಮಿತಿಲ್ ತಗೋಬೇಕು, ದಟ್ ಇಸ್ ಇಂಪಾರ್ಟೆಂಟ್. ಸೊ ಬಿಕಾಸ್ ಈಗೇನು ಆಗದೆ ಇರ್ಬೋದು ಹೆಲ್ತ್ ವೈಸ್, ಇನ್ ದ ಲಾಂಗರ್ ರನ್ ಪ್ರಾಬ್ಲಮ್ಸ್ ಆಗಬಹುದು. ಸೊ ಅವಾಗ ಹೂ ಟು ಬ್ಲೇಮ್ ಅಲ್ವಾ? ಸೊ ಇಟ್ಸ್ ಬೆಟರ್ ಟು ಬಿ ಮೈಂಡ್ಫುಲ್ ನಾವು. ಈಗ ನಾವು ಟಿಪಿಕಲ್ ನಮ್ಮ ಸೌತ್ ಇಂಡಿಯನ್ಸ್ಗೆ ನಮ್ಮದೇ ಆದ ಒಂದು ಆಹಾರ ಪದ್ಧತಿ ಇತ್ತು, ಇತ್ತೀಚೆಗೆ ಏನಾಗಿದೆ ಅದು ಮಿಕ್ಸ್ ಆಗ್ತಾ ಇದೆ. ಸೊ ನಾವು ಊಟಕ್ಕೂ ನಾರ್ತ್ ಇಂಡಿಯನ್ ಮೀಲ್ಸ್ ಅಂತ ಹೇಳ್ತಾ ಇದ್ವಿ. ಸೌತ್ ಇಂಡಿಯನ್ ಆಹಾರಕ್ಕೂ ನಾರ್ತ್ ಇಂಡಿಯನ್ ಆಹಾರಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಸೌತ್ ಇಂಡಿಯನ್ ಮೀಲ್ಸ್ ಅಂದ್ರೆ ನಾವು ಪ್ರಾಬ್ಲಿ ಎಣ್ಣೆನೂ ಕಮ್ಮಿ ಬಳಸ್ತೀವಿ. ಈಗ ಮನೆ ಮೇಲೆ ವೇರಿ ಆಗ್ಬಹುದು, ಅವ್ರವ್ರು ಜಾಸ್ತಿ ಹಾಕ್ಬೋದು. ಬಟ್ ಈಗ ನಾರ್ತ್ ಅಲ್ಲಿ ಈಗ ಪರಾಟ ಈ ತರ ಎಲ್ಲ ತಿಂದ್ರೆ ಬೆಣ್ಣೆ ಇಲ್ಲ ಕೆನೆಗಳು ಇದ್ರ ಜೊತೆ ತಿಂತಾರೆ. ಸೊ ಅದು ಕ್ಯಾಲರಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ನಮ್ಮಲ್ಲಿ ರೈಸ್ನು ಅಷ್ಟೇ, ಅದರಲ್ಲೂ ಕ್ಯಾಲರಿ ಅಂಶ ಜಾಸ್ತಿ ಇರುತ್ತೆ, ಬಟ್ ಇತಿಮಿತಿಲ್ ತಿನ್ಬೇಕು. ಸೊ ಎಣ್ಣೆ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮಲ್ಲಿ ಜನರಲಿ ಒಂದು ಡೌಟ್, ಬೆಳಿಗ್ಗೆ ತಿಂಡಿ ಜಾಸ್ತಿ ಮಾಡ್ಬೇಕಾ, ಮಧ್ಯಾಹ್ನ ಊಟ ಜಾಸ್ತಿ ಮಾಡ್ಬೇಕಾ, ಅಥವಾ ರಾತ್ರಿ ಊಟನ? ಸೊ ಯಾವ್ದನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು? ನಾವು ಹೆಚ್ಚಾಗಿ ಮುಂಚೆಯಿಂದ ಬಂದಿರೋದೇನು ಅಂದ್ರೆ ಈಟ್ ಲೈಕ್ ಅ ಕಿಂಗ್. ಯುವರ್ ಬ್ರೇಕ್ಫಾಸ್ಟ್ ಶುಡ್ ಬಿ ಲೈಕ್ ಕಿಂಗ್ಸ್ ಬ್ರೇಕ್ಫಾಸ್ಟ್, ಲಂಚ್ ಶುಡ್ ಬಿ ಲೈಕ್ ಅ ಕ್ವೀನ್ಸ್, ಡಿನ್ನರ್ ಶುಡ್ ಬಿ ಲೈಕ್ ಅ ಪಾಪರ್ಸ್ ಅಂತ. ಅದು ಕಾನ್ಸೆಪ್ಟ್ ಮುಂಚೆಯಿಂದ ನಾವು ಕೇಳ್ಕೊಂಡ್ ಬಂದಿರೋದು. ಬಟ್ ಈಟ್ ಲೈಕ್ ಅ ಕಿಂಗ್ ಅಂದ ತಕ್ಷಣ ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ಸಬ್ಸ್ಟ್ಯಾನ್ಷಿಯಲ್ ಆಗಿ ನಮಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ತಿನ್ಬೇಕು. ಅಂಡ್ ಇಟ್ಸ್ ಆಲ್ಸೋ ನಾಟ್ ಗುಡ್ ಟು ಸ್ಕಿಪ್ ಬ್ರೇಕ್ಫಾಸ್ಟ್, ಬಿಕಾಸ್ ನಿಮ್ಮ ಡೇ ಶುರುವಾಗದೆ ಬ್ರೇಕ್ಫಾಸ್ಟ್ ಇಂದ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಅ ಬ್ರೇಕ್ಫಾಸ್ಟ್, ರೈಟ್? ಸೊ ಸ್ಕಿಪ್ ಮಾಡಬಾರ್ದು ಆದಷ್ಟು. ಈಗ ನಾವು ಕಾಲೇಜಿಗೆ ಚಿಕ್ಕ ಮಕ್ಕಳು ನೋಡ್ತಾ ಇರ್ತೀವಿ, ಕಾಲೇಜಿಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಇಂದಾನೆ ಹೋಗೋದು. ಸೊ ಅದು ಲತಾಜಿ ಬರ್ಬೋದು, ಟೈರ್ಡ್ನೆಸ್ ಆಗ್ಬೋದು, ನಾವು ಫೋಕಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಇಸ್ ಇಂಪಾರ್ಟೆಂಟ್, ಬಟ್ ಅದನ್ನು ಇನ್ ಮಾಡ್ರೇಷನ್. ಜಸ್ಟ್ ಈಟ್ ಲೈಕ್ ಅ ಕಿಂಗ್ ಅಂದ ತಕ್ಷಣ ಇಟ್ ಡಸಂಟ್ ಬಿಕಮ್ ಎಕ್ಸ್ಟ್ರಾ ಸಬ್ಸ್ಟಾನ್ಷಿಯಲ್ ಕ್ವಾಂಟಿಟಿ. ಬಟ್ ಡಿನ್ನರ್ ಶುಡ್ ಬಿ ಆಸ್ ಮಿನಿಮಲ್ ಆಸ್ ಪಾಸಿಬಲ್. ಆಮೇಲೆ ಡಿನ್ನರ್ ಆದ್ಮೇಲೆ ಅಟ್ಲೀಸ್ಟ್ 2 hours ಟೈಮ್ ಗ್ಯಾಪ್ ಇರಬೇಕು. ರಾತ್ರಿ ಮಲ್ಗೋ ಮುಂಚೆ ನೀವು ಲೇಟ್ ಆಗಿ ತಿನ್ಬಿಟ್ಟು, ಈಗ 11 ಗಂಟೆಗೆ ಈಗ ಬಿರಿಯಾನಿ ಬಗ್ಗೆ ಮಾತಾಡಿದ್ವಿ, ಸೊ ಬಿರಿಯಾನಿ ತಿನ್ಬಿಟ್ಟು 12 ಗಂಟೆಗೆ ಮಲ್ಗ್ಬಿಡೋದು, ಆತರ ಮಾಡಬಾರ್ದು. ಯಾಕೆಂದ್ರೆ ಮತ್ತೆ ನಾನು ಹೇಳ್ದಾಗೆ ಬಾಡಿಗೆ ಮತ್ತೆ ಕೆಲಸ ಜಾಸ್ತಿ, ಟೈಮ್ ಗ್ಯಾಪ್ ಇರಲ್ಲ, ಡೈಜೆಷನ್ಗೆ ಟೈಮ್ ತಗೊಳುತ್ತೆ, 2-3 hours ಬೇಕಾಗುತ್ತೆ. ಸೊ ನಿಮ್ ದೇಹಕ್ಕೂ ಕೆಲಸ ಜಾಸ್ತಿ ಬೀಳುತ್ತೆ. ಅಂಡ್ ಈಗ ಹೆವಿ ನೀವು ಭಾರ ಅಂದ್ರೆ ಹೊಟ್ಟೆಲಿ ಹೆವಿನೆಸ್ ಅನ್ಸ್ದಾಗ ನಿದ್ದೆನೂ ಸರಿ ಬರ್ದೇ ಇರ್ಬೋದು. ಸೊ ಇವೆಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ. ಈಗ ನೀವು ಬ್ರೇಕ್ಫಾಸ್ಟ್ ತಿನ್ಲೇಬೇಕು ಅಂದ್ರೆ ಕೆಲವರು ಏನ್ ಮಾಡ್ತಿದ್ದಾರೆ, ಬ್ರಂಚ್ ಅಂತ ಮಾಡ್ತಿದ್ದಾರೆ, ಬ್ರೇಕ್ಫಾಸ್ಟ್ ಲಂಚ್ ಕಂಬೈನ್ ಮಾಡ್ತಿದ್ದಾರೆ. ಏನದು? ಕೆಲವರು ಡೈಟ್ ಕಾನ್ಶಿಯಸ್ ಇರೋರು ಅದನ್ನ ಮಾಡ್ತಿದ್ದಾರೆ. ಅಂದ್ರೆ ದಟ್ ಬಿಕಮ್ಸ್ ಲೈಕ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್.